ಬೆಂಗಳೂರು ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅತುಲ್ ಪತ್ನಿ ಹಾಗೆ ಬಂಧುಗಳಿಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ. ಪತ್ನಿ ನಿಖಿತಾ ಹಾಗೆ ಕುಟುಂಬಸ್ಥರ ವಿಚಾರಣೆಗೆ ಕಾಕಿ ಇದೀಗ ಮುಂದಾಗಿದೆ. ಯುಪಿಗೆ ಬೆಂಗಳೂರು ಪೊಲೀಸರ ವಿಶೇಷ ತಂಡ ಇದಾಗಲೇ ತೆರಳಿದೆ. ಪತ್ನಿ ನಿಖಿತಾ ಸಿಂಘಾನಿಯಾ, ಆಕೆಯ ತಾಯಿ ನಿಶಾ ಜೊತೆಗೆ ಸಹೋದರ ಅನುರಾಗ್ ಸಿಂಘಾನಿಯಾ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಆಕ್ಟ್ 108 ಅಡಿ ಪ್ರಕರಣ ದಾಖಲಾಗಿರೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ಪೊಲೀಸರ ವಿಶೇಷ ತಂಡ ಯುಪಿಗೆ ಭೇಟಿಯನ್ನ ಕೊಡ್ತಾ ಇದೆ. ಉತ್ತರ ಪ್ರದೇಶಕ್ಕೆ ಮಾರತಹಳ್ಳಿ ಠಾಣೆ ಪೊಲೀಸರು ತೆರಳಿದ್ದಾರೆ. ಇದಾಗಲೇ ಮೊದಲು ಪತ್ನಿಗೆ ನೋಟಿಸ್ ನೀಡ್ತಾರೆ, ಬಳಿಕ ಪೊಲೀಸರು ವಿಚಾರಣೆಯನ್ನ ಆರಂಭ ಮಾಡ್ತಾರೆ. ವಿಚಾರಣೆಗೆ ಸಹಕರಿಸದಿದ್ರೆ ನಿಖಿತಾ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಅತುಲ್ ಪತ್ನಿ ನಿಖಿತಾ ವಿರುದ್ಧ ಕಾನೂನು ಕ್ರಮ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಸಾಧ್ಯತೆ ಹೆಚ್ಚಾಗಿದೆ. ಅತುಲ್ ಸಹೋದರ ವಿಕಾಸ್ ನೀಡಿದಂತ ದೂರಿನ ಮೇಲೆ ಇದೀಗ ತನಿಖೆ ಆಗ್ತಾ ಇದೆ. ಆತ್ಮಹತ್ಯೆಗೂ ಮುನ್ನ ಈತ ಡೆತ್ ನೋಟ್ ಅನ್ನ ಕೂಡ ಬರೆದಿರ್ತಾನೆ. 24 ಪುಟಗಳ ಡೆತ್ ನೋಟ್ ಅನ್ನ ಬರೆದಿರುವಂತಹ ಮೃತ ಅತುಲ್ ಇದೀಗ ಆ ಡೆತ್ ನೋಟ್ ಅನ್ನ ಕೂಡ ಮಾರತಹಳ್ಳಿ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಜೊತೆಗೆ ವಿಶೇಷ ಪೊಲೀಸರ ತಂಡ ಯುಪಿಗೆ ತೆರಳಿದೆ. ಪತ್ನಿ ನಿಖಿತಾ ಹಾಗೆ ಕುಟುಂಬಸ್ಥರ ವಿರುದ್ಧವಾಗಿ ವಿಚಾರಣೆಗೂ ಕೂಡ ಕಾಕಿ ಮುಂದಾಗ್ತಾ ಇದೆ. ಮೊದಲನೇ ಹಂತವಾಗಿ ನೋಟಿಸ್ ಅನ್ನ ಕೊಡ್ತಾರೆ. ವಿಚಾರಣೆಗೆ ಸಹಕರಿಸದೇ ಇದ್ದಲ್ಲಿ ಕಾನೂನು ಕ್ರಮಕ್ಕೂ ಕೂಡ ಮುಂದಾಗುವಂತ ಸಾಧ್ಯತೆ ಇದೆ. ಈತ ಆತ್ಮಹತ್ಯೆಗೂ ಶರಣಾಗೋದಕ್ಕೂ ಮುಂಚಿತವಾಗಿ ಮಾಡಿರುವಂತಹ ವಿಡಿಯೋಗಳು ಜೊತೆಗೆ ಬರೆದಿರುವಂತಹ ಡೆತ್ ನೋಟ್ ಇವೆಲ್ಲವನ್ನ ಕೂಡ ಇದೀಗ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ನಿಜಕ್ಕೂ ಈಗ ಪತ್ನಿ ದೂರನ್ನ ಕೊಟ್ಟಿದ್ದಾರೆ, ಅದಕ್ಕೆ ಕೌಂಟರ್ ಕಂಪ್ಲೇಂಟ್ ಮೃತನ ಸಹೋದರ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಇದೆ? ಜೊತೆಗೆ ಇದಾಗಲೇ ಯುಪಿಗೆ ಪೊಲೀಸರ ವಿಶೇಷ ತಂಡ ತೆರಳಿರೋದು ಕೂಡ ಗೊತ್ತಾಗ್ತಾ ಇದೆ. ಅಲ್ಲಿ ನೋಟಿಸ್ ಅನ್ನ ಇದಾಗಲೇ ಸರ್ವ್ ಮಾಡಲಾಗಿದೆಯಾ ಅಥವಾ ಮುಂದಿನ ಹಂತಗಳಲ್ಲಿ ಸರ್ವ್ ಮಾಡ್ತಾರಾ? ಏನೇನು ಅಪ್ಡೇಟ್ ಸಿಗ್ತಾ ಇದೆ ಜಗದೀಶ್? ಚೈತ್ರ, ಈಗಾಗಲೇ ಟೆಕ್ಕಿ ಮಾಡಿಕೊಂಡಿರುವಂತಹ ಒಂದು ಆತ್ಮಹತ್ಯೆಯ ವಿಚಾರವಾಗಿ 108 ಅಂದ್ರೆ ಮೃತನ ಸಹೋದರ ನೀಡಿರುವಂತಹ ಒಂದು ದೂರಿನ ಮೇರೆಗೆ BNS 108 ಅಡಿಯಲ್ಲಿ ಏನು ಆತ್ಮಹತ್ಯೆಗೆ ಪ್ರಚೋದನೆಯ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಇನ್ನು ಇದರಲ್ಲಿ ಆರೋಪಿಯಾಗಿ ಅತುಲ್ನ ಪತ್ನಿಯಾಗಿರುವಂತಹ ನಿಖಿತಾ ಆಗಿರ್ಬೋದು, ಜೊತೆಗೆ ಆಕೆಯ ತಾಯಿ ಜೊತೆಗೆ ಸಹೋದರ ಸೇರಿದಂತೆ 4ರನ್ನ ಆರೋಪಿಗಳಾಗಿ ಮಾಡಿಕೊಳ್ಳಲಾಗಿದೆ. ಈಗ ಪ್ರಮುಖವಾಗಿ ಆತ ತನ್ನ ಡೆತ್ ನೋಟ್ ನ ವಿಚಾರವನ್ನ ಕೂಡ ಅಂದ್ರೆ ಆತ ಯಾವ ವಿಚಾರಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅನ್ನುವಂಥದ್ದನ್ನ ಸವಿಸ್ತಾರವಾಗಿ 24 ಪುಟಗಳಲ್ಲಿ ಬರೆದಿದ್ದಾನೆ. ಜೊತೆಗೆ ಆತನ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಇನ್ನು ಈ ಸಂದರ್ಭದಲ್ಲಿ ಆತ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾನೆ. ಜೊತೆಗೆ ತನ್ನ ಪತ್ನಿಯ ವಿರುದ್ಧವಾಗಿಯೂ ಕೂಡ ಒಂದಷ್ಟು ವಿಚಾರಗಳನ್ನ ಗಂಭೀರವಾಗಿ ಆರೋಪವನ್ನ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಮಾರತಹಳ್ಳಿ ಪೊಲೀಸರು ಪ್ರಕರಣ ಏನು ದಾಖಲಿಸಿಕೊಂಡಿದ್ದಾರೆ ಆ ಸಂಬಂಧವಾಗಿ ಒಂದು ತನಿಖಾ ಹಂತವಾಗಿ ಏನು ಆರೋಪಿ ಸ್ಥಾನದಲ್ಲಿರುವಂತಹ ಅತುಲ್ ಸುಭಾಷ್ನ ಪತ್ನಿ ಏನಿದ್ದಾರೆ ನಿಖಿತಾಗೆ, ಆಕೆಗೆ ಒಂದು ನೋಟಿಸ್ ಅನ್ನ ನೀಡಿ ಒಂದು ವಿಚಾರಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ವಿಶೇಷ ತಂಡ ಕೂಡ ಉತ್ತರ ಪ್ರದೇಶಕ್ಕೆ ತೆರಳಿರುವಂತದ್ದು. ಅಲ್ಲಿ ಆಕೆಯನ್ನ ಸಂಪರ್ಕ ಮಾಡಿ ಒಂದು ನೋಟಿಸ್ ಅನ್ನ ನೀಡಿ ಆಕೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಒಂದು ಪ್ರಕ್ರಿಯೆಯನ್ನ ಈಗಾಗಲೇ ಪೊಲೀಸರು ಆರಂಭಿಸಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈ ವಿಚಾರವಾಗಿ ಈಗಾಗಲೇ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಆಕೆ ಏನಾದರೂ ವಿಚಾರಣೆಗೆ ಸರಿಯಾದ ರೀತಿಯಲ್ಲಿ ಸಹಕರಿಸಿಲ್ಲ ಅಂದ್ರೆ ಆಕೆಯ ವಿರುದ್ಧವಾಗಿ ಒಂದು ಕಾನೂನು ಕ್ರಮ ಕೂಡ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಮೂಲಗಳು ಕೂಡ ತಿಳಿಸ್ತಾ ಇದೆ. ಮತ್ತೊಂದು ಕಡೆ ಈತ ಏನು ಮೃತಪಟ್ಟಂತ ಅತುಲ್ ಏನಿದ್ದಾನೆ ಆತ ಕಾನೂನಿನ ವಿಚಾರವಾಗಿ ಅಂದ್ರೆ ಆಕೆ ಒಂದಷ್ಟು ವಿಚಾರಗಳನ್ನ ತನ್ನ ವಿರುದ್ಧವಾಗಿ ದುರ್ಬಳಕೆ ಮಾಡ್ಕೊಂಡಿದ್ಲು ಅನ್ನುವಂಥದ್ದು, ಜೊತೆಗೆ ನ್ಯಾಯಾಂಗದಲ್ಲಿ ನನಗೊಂದಷ್ಟು ಅನ್ಯಾಯಗಳನ್ನ ಆಕೆ ಮಾಡಿದ್ಲು ಅನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡಿದ್ದಾಳೆ. ಅದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ IPC ಸೆಕ್ಷನ್ 498A ಏನಿದೆ ಇದನ್ನ ಕೂಡ ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊಂಡಿದ್ಲು ಅನ್ನುವಂತ ವಿಚಾರ ಏನಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಈ ಹಿಂದೆ ಆಗಿರುವಂತಹ ಕೋರ್ಟ್ನ ಒಂದಷ್ಟು ಡೆವಲಪ್ಮೆಂಟ್ಗಳೇನಿರ್ಬೋದು, ಆರ್ಡರ್ಗಳೇನಿರ್ಬೋದು ಅವೆಲ್ಲವನ್ನು ಕೂಡ ಪೊಲೀಸರು ಒಂದು ಪರಿಶೀಲನೆ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಆ ವಿಚಾರವಾಗಿ ಅಂದ್ರೆ ಈತ ನೀಡಿರುವಂತಹ ಡೆತ್ ನೋಟ್ ಆಗಿರ್ಬೋದು, ಜೊತೆಗೆ ಈತ ವಿಡಿಯೋ ಹೇಳಿಕೆ ಆಗಿರ್ಬೋದು, ಈ ಎಲ್ಲವನ್ನು ಕೂಡ ಒಂದು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಆಗಿರುವಂತಹ ಒಂದು ಪ್ರಕರಣದ ಬೆಳವಣಿಗೆಗಳೇನಿವೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಪ್ರಕರಣದ ಮುಂದಿನ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮಾರತಹಳ್ಳಿ ಪೊಲೀಸರು ಮುಂದಾಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.